ಇಲ್ಲಿಂದ ಮುಂದೆ ಭೀಮ ದುರ್ಯೋಧನರ ಯುದ್ಧ ಆಗೋವರೆಗೂ ರಣರಂಗದ ಭೀಕರ ದರ್ಶನವನ್ನು ವ್ಯಾಸ ಭಾರತವೂ ಸರಿ, ಕುಮಾರವ್ಯಾಸನ ಭಾರತವೂ ಸರಿ, ರನ್ನನ ಗದಾಯುದ್ಧ, ಪಂಪನ ವಿಕ್ರಮಾರ್ಜುನ ವಿಜಯ ಇವೆಲ್ಲ ಆ ಯುದ್ಧ ಭೂಮಿಯ ಭೀಕರ ದರ್ಶನವನ್ನು ನಮಗೆ ವಿವಿಧ ರೀತಿಯಲ್ಲಿ ಮಾಡಿಸ್ತವೆ. ಇದರ ಮೂಲಕ ಕವಿಗಳು ಯುದ್ಧ ಮತ್ತು ಅದರ ಭೀಕರ ಪರಿಣಾಮಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಡೋಕ್ಕೆ ಪ್ರಯತ್ನಿಸ್ತವೆ. ಇಲ್ಲಿ ಕೂಡ ಅಂಥದ್ದೇನೆ. ಇಲ್ಲಿ ಸಂಜಯ ರಣರಂಗಕ್ಕೆ ಬರುವಂತಹ ಒಂದು ವಿವರಣೆ ಬರುತ್ತೆ. ಹಾಗೆಯೇ ದುರ್ಯೋಧನ ಯುದ್ಧ ಭೂಮಿಯಿಂದ ಹೊರಟು ಹೋಗ್ತಾ ದಾರಿಯಲ್ಲೆಲ್ಲ ನೋಡ್ಕೊಂಡು ಬರುವಂತಹ ವಿವರಣೆಗಳು ಇದೆ. ಈಗೇನಾಗಿದೆ, ದುರ್ಯೋಧನನ ಕಡೆ ಉಳಿದವರು ಅಂತ ಹೇಳೋದು ಆದರೆ ದುರ್ಯೋಧನನೇ ಒಬ್ಬ, ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಇಂಥವರು ಕೆಲವರು ವೀರರು. ಅದು ಬಿಟ್ಟರೆ ಅಳಿದುಳಿದ ಸೈನ್ಯ. ಇಲ್ಲೂ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ್ನ, ಎಷ್ಟು ಜನ ಉಳಿದ್ರಪ್ಪ ಅಂತ. ವ್ಯಾಸ ಭಾರತದಲ್ಲೂ ಕೇಳ್ತಾನೆ, ನನ್ನ ಸೈನ್ಯದಲ್ಲಿ ಎಷ್ಟು ಉಳೀತು ಅಂತ ಅವನು ಕೇಳ್ತಾನೆ. ಅವನಿಗಿನ್ನೂ ನನ್ನದು ಅನ್ನುವಂತಹ ಮೋಹ ಹೋಗಿಲ್ಲ ಧೃತರಾಷ್ಟ್ರನಿಗೆ. ಅದಕ್ಕೆ ಸಂಜಯ ಒಂದು ಪಟ್ಟಿ ಕೊಡ್ತಾ ಹೋಗ್ತಾನೆ, ಇಷ್ಟು ಜನ ಉಳಿದಿದ್ದಾರೆ, ಇಷ್ಟು ಸೈನಿಕರು, ಇಷ್ಟು ಆನೆ, ಇಷ್ಟಿದು ಅಂದ್ಕೊಂಡು ಇರೋದು ಎಲ್ಲ ಇದೆ. ಅರ್ಜುನ ಏನು ಮಾಡ್ತಾನೆ, ಈಗ ಕೌರವನ ಸೈನ್ಯ ಕಡಿಮೆ ಆಗಿದೆ, ಮುಖ್ಯ ವೀರರೆಲ್ಲ ಹೋಗಿದೆ. ಹಾಗಾಗಿ ರಭಸದಿಂದ ಎಲ್ಲರನ್ನೂ ಕೊಲ್ತಾ ಮುಂದಕ್ಕೆ ಬರ್ತಾನೆ. ಆದರೆ ಕೌರವರ ಸೈನ್ಯ ಏನು ಕಡಿಮೆ ಇಲ್ಲ, ಅವರೆಲ್ಲ ಸೇರಿಕೊಂಡು ಅರ್ಜುನನನ್ನು ಮುತ್ತು ಬಿಡ್ತಾರೆ. ಆದರೆ ಏನೇ ಆಗಲಿ ಅರ್ಜುನ ಮಹಾವೀರ, ಅವನ ಹತ್ರ ಅಸ್ತ್ರಗಳು ಎಲ್ಲ ಇವೆ, ಅವನನ್ನು ಎದುರಿಸೋದು ಇವುಗಳಿಗೆ ಸಾಧ್ಯವೇ? ಬಹಳ ಸುಲಭವಾಗಿ ಅವರನ್ನು ಎಲ್ಲರನ್ನೂ ಕತ್ತರಿಸಿ ಹಾಕಿಬಿಡ್ತಾನೆ. ಕ್ರಿಕೆಟ್ ಪಂದ್ಯಗಳಲ್ಲಿ ಕೊನೆಯ ವಿಕೆಟ್ಟುಗಳು ತಪನೆ ಊದ್ರು ಹೋಗೋ ಹಾಗೆ ಅದು. ಇವತ್ತು ಕಡಿಮೆ, ಯಾಕೆಂದರೆ ತುದಿ ತನಕನೂ ಆಡ್ತಾನೆ ಇರ್ತಾರೆ, 10ನೇ ವಿಕೆಟ್ ತನಕ. ಹಿಂದಿನ ಒಂದು 30-40 ವರ್ಷಗಳ ಹಿಂದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊನೆಯ 3-4 ವಿಕೆಟು ಅಂದರೆ ಲೆಕ್ಕಕ್ಕಿಲ್ಲ ಅಂತ. ಅವರೆಲ್ಲ ಬರೀ ಬೌಲರ್ಸ್, ಒಂದೇ ಬಾಲ್ಗೆ 2 ಬಾಲ್ಗೆ ಔಟ್ ಆಗಿಬಿಡ್ತಾರೆ ಅಂತ. ಆವಾಗ ಹಾಗಿತ್ತು. ಆ ರೀತಿ ಈ ಸೈನಿಕರನ್ನು ಒಂದು ಕಡೆಯಿಂದ ಗುಡಿಸ್ತಾ ಹೋಗ್ತಾನೆ ಅರ್ಜುನ. ಭಯ ಆಗಿ ಸಹಜವೇ ಅವರುಗಳೆಲ್ಲ ಓಡೋಕ್ಷ ಮಾಡ್ತಾರೆ. ಅದನ್ನು ನೋಡಿ ದುರ್ಯೋಧನ ಅವರನ್ನು ಹಂಗಿಸೋಕೆ ಶುರು ಮಾಡ್ತಾನೆ. ಅಲ್ಲ, ನೀವು ಬಂದಿರೋದು ಯಾತಕ್ಕೆ? ಯುದ್ಧ ಮಾಡೋದಕ್ಕೆ, ಕ್ಷಾತ್ರ ಬುದ್ಧಿಯಿಂದ. ಇದು ಒಂಥರ ದೀಕ್ಷೆ. ಯಜ್ಞವನ್ನು ಶುರು ಮಾಡೋನು ದೀಕ್ಷೆ ಮಾಡ್ಕೋಬೇಕು, ಯಜ್ಞ ದೀಕ್ಷೆ ಅಂತ ಹೆಸರು ಅದಕ್ಕೆ. ಇದು ರಣದೀಕ್ಷೆ, ಅದು ಯಜ್ಞ ದೀಕ್ಷೆ. ಈ ರಣದೀಕ್ಷೆ ಹೇಗೆ ಅಂದರೆ ಯಜ್ಞ ದೀಕ್ಷೆ ಥರ, ಹೋಮದ ಥರನೇ, ಯಜ್ಞದ ಥರನೇ. ಅದರಲ್ಲಿ ಏನೇನು ಇರಬೇಕು ಯಜ್ಞದಲ್ಲಿ ಅವೆಲ್ಲ ಯುದ್ಧದಲ್ಲೂ ಇರ್ತಾವೆ ಅಂತ ಆ ರೀತಿಯ ವರ್ಣನೆಯನ್ನು ದುರ್ಯೋಧನ ಮೂಲಕ ಕವಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಅವನು ಹೇಳ್ತಾನೆ, ರಕ್ತನಾಳಗಳೇ ದರ್ಭೆಗಳು. ರಕ್ತನಾಳಗಳು, ದರ್ಭೆಗಳು ಬೇಕು ಯಜ್ಞದಲ್ಲಿ, ಅದಕ್ಕೆ ರಕ್ತನಾಳ. ಮಿದುಳುಗಳೇ ಚರು ಅಂತ ಹವಿಸ್ಸನ್ನು ಹಾಕೋದಕ್ಕೆ, ಅಗ್ನಿಯಲ್ಲಿ ಹಾಕೋದಕ್ಕೆ ಮಾಡ್ಕೋತಾರೆ, ಅದು ಚರು, ಮಿದುಳುಗಳಂತೆ. ಇನ್ನು ಸಮಿತ್ತುಗಳು ಅಂದರೆ ಸೌದೆ ಉರಿಸೋದಕ್ಕೆ ಬೇಕಲ್ಲ, ಅದು ಮೂಳೆಯಂತೆ ಇಲ್ಲಿ. ಇನ್ನು ವೇದಘೋಷ, ಹೋಮ ಮಾಡಬೇಕಾದ್ರೆ ವೇದಘೋಷ ಆಗಬೇಕು. ಅದು ಯಾವುದು ಅಂದರೆ ಇಲ್ಲಿ ಬಿಲ್ಲಿನ ಝೇಂಕಾರ ಮತ್ತು ಸೈನ್ಯದ ಶಬ್ದ, ಇದೇ ವೇದಘೋಷ. ತುಪ್ಪ ಬೇಕು ಅಗ್ನಿ ಒಳಗೆ ಸುರಿಯೋದಕ್ಕೆ, ಅದಕ್ಕೆ ಇಲ್ಲಿ ಯುದ್ಧದಲ್ಲಿ ರಕ್ತವೇ ತುಪ್ಪ. ಅದನ್ನು ಹಾಕೋದಕ್ಕೆ ಸೌಟು ಬೇಕು, ಅದಕ್ಕೆ ಸ್ರುವ ಅಂತ ಹೆಸರು. ಅದಕ್ಕೆ ಇದು ಇಲ್ಲಿ ತಲಬುರುಡೆ ಅಂತೆ, ತಲಬುರುಡೆಯ ಸ್ರುವ. ಇಂಥ ಯಜ್ಞ ದೀಕ್ಷೆ ಇದರದ್ದು. ಈ ಯಜ್ಞ ದೀಕ್ಷೆಯನ್ನು ನೀವು ಮರೆತು ಬಿಟ್ರಲ್ಲ ಅಂತ ಸೈನ್ಯದವರನ್ನ ಹಂಗಿಸ್ತಾನೆ. ಈ ಮಾತನ್ನು ಕೇಳಿ ಸ್ಫೂರ್ತಿ ಪಡೆದು ಅವರು ತಮ್ಮನ್ನು ತಾವೇ ಧಿಕ್ಕರಿಸ್ಕೊಂಡು, ನಾವು ನಮ್ಮಂಥ ಹೇಡಿಗಳು ಇರಬಾರ್ದು ಅಂತ ಹೇಳಿಕೊಂಡು ತಿರುಗಿ ಬಂದ್ರಂತೆ. ಭಯಂಕರ ಯುದ್ಧ ನಡೀತಾ. ಯುದ್ಧದ ಆ ಬುದ್ಧಿ ನೋಡಿ ಹೇಗೆ ಅಂತ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಮಾಡ್ತಾ ಇದ್ರೆ ಎಂಥವನಿಗೂ ಒಂದು ಕೆಚ್ಚು ಎಲ್ಲ ಬಂದುಬಿಡುತ್ತೆ.
ರಕ್ತ ಅನ್ನೋದು ಏನು ಅನಿಸೋದೇ ಇಲ್ಲ, ರಕ್ತಸ್ರಾವ ಹಾಗಾಗ್ಬಿಡುತ್ತೆ. ಆದರೆ ಅರ್ಜುನನ ಹೊಡೆತ ಬಹಳ ಜೋರು. ಆ ಸೈನ್ಯದವರ ಕವಚ, ಮುಖಕ್ಕೆ ಹಾಕ್ಕೊಂಡಿರೋಂಥ ಕವಚ, ಶಿರಸ್ತ್ರಾಣ ಎಲ್ಲ ಹರಿದು ಹೋಯ್ತಂತೆ. ಕುದುರೆಗಳ ಕಾಲುಗಳು ಮುರಿದು ಹೋದ್ವು, ರಥಗಳು ನಾಶವಾಗಿ ಹೋಗ್ಬಿಟ್ವು, ಪುಡಿ. ಇಷ್ಟೆಲ್ಲ ಹೇಳಿದ ಸಂಜಯ ಹೀಗಾಯ್ತು ಅಂತ ಅವನು ತಾನೇ ಹೇಳ್ತಿರೋದು ಧೃತರಾಷ್ಟ್ರನಿಗೆ. ಆಮೇಲೆ ಹೇಳ್ತಾನೆ, ಈ ಕಾಲಾಳುಗಳಿದಾರಲ್ಲ ಸೈನಿಕರು, ಅವ್ರು ಹೇಗೆ ನಾಶ ಆದರೂ ನನಗೆ ಗೊತ್ತೇ ಆಗಲಿಲ್ಲ ಅಂತಂತಾನೆ. ಈ ರೀತಿ ಕೊನೆಗೆ ಅರ್ಜುನ ದುರ್ಯೋಧನ ಎದುರು ಬದುರು ಬರೋ ಹಾಗಾಗತ್ತೆ ಹತ್ರ ಬಂದಂಗೆ. ಆವಾಗ ಅರ್ಜುನ ಹೇಳ್ತಾನೆ, ದುರ್ಯೋಧನ, ನಿನ್ನನ್ನು ಸಾಯಿಸಬಹುದು ನಾನು, ಆದರೆ ನಾನು ನಿನ್ನನ್ನು ಮುಟ್ಟೋಲ್ಲ. ಯಾತಕ್ಕೆ ನಿನ್ನ ಮುಟ್ಟೋಲ್ಲ ಅಂದರೆ ನಿನ್ನ ದೇಹ ಭೀಮನಿಗೆ ಮೀಸಲಾಗಿರುವಂಥದ್ದು. ಭೀಮ ಪ್ರತಿಜ್ಞೆ ಮಾಡಿದ್ದಾನೆ, ನಿನ್ನನ್ನು ತೊಡೆ ಮುರಿದು ಸಾಯಿಸ್ತೀನಿ ಅಂತ. ಹಾಗಾಗಿ ನಿನ್ನನ್ನು ನಾನು ಕೊಲ್ಲೋದಿಲ್ಲ. ನೀನು ಎಷ್ಟು ಬೇಕಾದ್ರೂ ನನ್ನ ಮೇಲೆ ಬಾಣ ಹೊಡಿ, ನಿನ್ನನ್ನು ನಾನು ಮುಟ್ಟೋಲ್ಲ. ಯಾಕಂದ್ರೆ ನಾನು ಅಸ್ತ್ರ ತೊಗೊಂಡು ಹೊಡೆದು ಬಿಟ್ರೆ ದುರ್ಯೋಧನ ಉಳಿಯೋದಿಲ್ಲ ಆಮೇಲೆ. ಅದಕ್ಕೋಸ್ಕರ ಆ ದುರ್ಯೋಧನ ಯುದ್ಧ ಮಾಡ್ಕೊಂಡು ಹೋಗ್ತಾನವನು. ಹಾಗೆ ಸರಿ, ಅಲ್ಲಿ ಭೀಮ ಬರ್ತಾನೆ ಎದುರಿಗೆ. ಇದೇನು ಮುಖ್ಯ ಯುದ್ಧ ಅಲ್ಲ, ಅವರಿಬ್ಬರ ಮಧ್ಯೆ ಯುದ್ಧ ಆಮೇಲೆ ನಡೆಯೋದು. ಆದರೂ ಅವನು ಹಾಸ್ಯ ಮಾಡ್ತಾನೆ, ಸಿಕ್ಕಿದೆಯೇನೋ ರಣಪಂಡಿತ ಅಂತ, ಯುದ್ಧದ ಪಂಡಿತ ನೀನು, ಸಿಕ್ಕಿದೆಯೇನೋ ನೋಡು ಹೇಗೆ ಮಾಡ್ತೀನಿ ಅಂತ. ದುರ್ಯೋಧನನಿಗೆ ಒಬ್ಬನೇ ಬರ್ತಾ ಇದ್ದಾನೆ ಅಂತ ಅವನ ಸೈನ್ಯ ಎಲ್ಲ ಅವನ ಸುತ್ತಲೂ ಬಂದುಬಿಡುತ್ತೆ. ಏನು ಸೈನ್ಯ ಇದೆಯೋ ಅದೇನೆ, ಅವನ ರಕ್ಷಿಸೋಕೆ ರಾಜ ಅವನು ಏನೇ ಆಗಲಿ. ಆನೆಗಳ ಮೇಲೆ ವೀರರು ಬಂದುಬಿಡ್ತಾರೆ. ಭೀಮ ಏನು ಕೇಳಬೇಕೆ, ಗದೆಯಿಂದ ಹೊಡೆದು, ಬಿಲ್ಲಿಂದ ಹೊಡೆದು, ಬಾಣಗಳನ್ನು ಹೊಡೆದು ಆ ವೀರರುಗಳನ್ನೆಲ್ಲ ಚದುರಿಸ್ಬಿಡ್ತಾನೆ. ಆ ಆನೆಗಳನ್ನೆಲ್ಲ ಓಡಿಸ್ತಾನೆ, ಸಾಯಿಸ್ತಾನೆ. ಹೀಗೆ ಎಷ್ಟರ ಮಟ್ಟಿಗೆ ಭೀಮ ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅಂದರೆ ದುರ್ಯೋಧನಿಗೆ ಕೂಡ ಒಂದು ಕ್ಷಣ ಭಯ ಆಗಿಬಿಡುತ್ತೆ. ಯುದ್ಧಕ್ಕೆ ಬೆನ್ನು ತೋರಿಸಿ ಹೊರಡೋಕ್ಷ ಮಾಡಿಬಿಡ್ತಾನವನು. ಇದು ವೀರರು, ಸರ್ವಾಧಿಕಾರಿಗಳು, ಅಧಿಕಾರ ಇದ್ದಾಗ ಭಾರಿ ದೊಡ್ಡ ಅಧಿಕಾರವನ್ನು ತೋರಿಸುವಂಥವ್ರು, ಇವರೆಲ್ಲರಿಗೂ ಜೀವನದ ತುದಿಯಲ್ಲಿ ಬಂದೇ ಬರುವಂತಹ ಒಂದು ಏಕಾಕಿತನ, ಸರ್ವಾಧಿಕಾರಿಯ ಪಾಡು ಇದು. ಶೇಕ್ಸ್ಪಿಯರ್ ಅಂತವ್ರು ಮ್ಯಾಕ್ಬೆತ್ ಅಂತಹ ಪಾತ್ರಗಳಲ್ಲಿ ಅದನ್ನು ತೋರಿಸಿದ್ದಾರೆ. ಪ್ರಪಂಚದಲ್ಲಿ ಎಲ್ಲೇ ಹಿಟ್ಲರು ಯಾರೇ ಇರಲಿ, ಸರ್ವಾಧಿಕಾರ ಎಲ್ಲ ಮಾಡಿದವರು ಕೊನೆಗೆ ಇಂತಹ ಸ್ಥಿತಿಗೆ ಬರೋದು. ಏಕಾಕಿಗಳಾಗ್ತಾರೆ, ಇಲ್ಲ ತಮಗೆ ತಾವು ಗುಂಡಾರಿಸ್ಕೊಂಡು ಸತ್ತಿರ್ತಾರೆ. ಹಿಟ್ಲರ್ ಸತ್ತಂಗೆನೆ. ಇಲ್ಲಿ ದುರ್ಯೋಧನ ಏನು ಮಾಡ್ತಾನೆ, ಸ್ವಲ್ಪ ಉಪಾಯ ಮಾಡಿಕೊಂಡು ಎಡಗಡೆ ಜಾರ್ಕೊಂಡು ಸೈನ್ಯದಿಂದ ಹೊರಟೋಗ್ಬಿಡ್ತಾನೆ. ಹೇಳೋದು ಸುಲಭ, ಬೇರೆಯವರಿಗೆ ಯುದ್ಧ ಮಾಡಬೇಕು, ವೀರರಾಗಬೇಕು ಅಂತ. ತಮಗೆ ಕಷ್ಟ ಬಂದಾಗ ಕಷ್ಟವೇ ಅದು. ದುರ್ಯೋಧನ ವೀರ ನಿಜ, ಆದರೂ ಜಾರ್ಕೊಂಡು ಹೋದ. ಇದನ್ನು ಶಕುನಿ ನೋಡ್ತಾನೆ, ಅವನಿಗೆ ಬಹಳ ದುಃಖವಾಗುತ್ತೆ. ಎಂತಹ ವೀರ, ಎಂತಹ ಧೀರ, ತನ್ನ ಅಕ್ಕನ ಮಗ ಇಂತಹ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ದುಃಖ ಆಗುತ್ತೆ ಅವನಿಗೆ. ದುಃಖ ಆಗಿ ಅವನಿಗೆ ಧೈರ್ಯ ತುಂಬ್ತಾನೆ. ಧೈರ್ಯ ಕೆಡಬೇಡ ದುರ್ಯೋಧನ, ಯೋಚನೆ ಮಾಡಬೇಡ, ನಾನು ಮಾಡ್ತೇನೆ ಯುದ್ಧವನ್ನು ಅಂತ ಹೇಳ್ತಾನೆ. ಈ ಸೈನ್ಯದವರಿಗೆ ಚಿಂತೆ ಹತ್ತಿಬಿಡುತ್ತೆ. ಎಲ್ಲರೂ ಅವ್ರ ಮೇಲೆ ಬಂದು ಹೊಡಿತಾ ಇದ್ದಾರೆ. ಎಲ್ಲಿ ಹೋದ್ರು ವೀರರು. ಸೈನ್ಯದವ್ರ ಸ್ವಭಾವ ಏನು ಅಂದರೆ ಅವರಿಗೆ ನಾಯಕರು ಇರಬೇಕು. ಮಾಡೋಣ ಬಂದರು ಯುದ್ಧ ಅಂತ ಸ್ಫೂರ್ತಿ ತುಂಬಿಸಿದ್ರೆ ಯುದ್ಧ ಮಾಡ್ತಾರೆ, ಇಲ್ಲದೆ ಹೋದ್ರೆ ಪಾಪ ಓಡೋಗ್ತಾರೆ ಅವರು. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರಂತೆ, ಅಯ್ಯೋ ಎಲ್ಲಿದ್ದಾರೆ ಇವರು, ದುರ್ಯೋಧನ ಎಲ್ಲಿ, ಅಶ್ವತ್ಥಾಮ ಎಲ್ಲಿ, ಕೃಪಾಚಾರ್ಯರಲ್ಲಿ, ಕೃತವರ್ಮ ಎಲ್ಲಿ, ಇವರೇನು ಇದ್ದಾರೋ ಸತ್ರೋ, ಎಲ್ಲಿ ಸತ್ರು ಅಂದ್ಕೊಂಡು ಹಿಂಗೆ ಮಾಡಿಕೊಂಡು ಅವರು ಉಳಿದ ಸೈನ್ಯ ಮತ್ತೆ ಪಾಂಡವರ ಮೇಲೆ ಯುದ್ಧಕ್ಕೆ ಬರುತ್ತೆ. ಭೀಮನಿಗೆ ಸಾಕಾಗೋಯ್ತಂತೆ. ಅಯ್ಯೋ ಭಯವಲ್ಲ, ಅದು ಬೇಜಾರು. ಅಯ್ಯೋ ಈ ಹರ್ಕ್ ಮುರ್ಕ್ ಸೈನ್ಯವನ್ನು, ಪುಡಿ ಸೈನಿಕರನ್ನು ಎಷ್ಟು ಹೊಡೆಯೋದು, ಅವ್ರನ್ನೇನು ಇದು ಮಾಡೋದು ಅಂದ್ಕೊಂಡು ಈ ಸೈನ್ಯ ಸಹವಾಸ ಸಾಕು, ದುರ್ಯೋಧನ ಎಲ್ಲೋದ ಹುಡ್ಕೋಣ ಅಂತ. ಯಾಕಂದರೆ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆವಾಗ ಭೀಮ ಹೇಳ್ತಾನೆ, ಬನ್ನಿ ದುರ್ಯೋಧನ ಹುಡ್ಕೋಣ ಅಂತ. ಅವರು ನಿಜವಾಗಿಯೂ ಹೌದು ದುರ್ಯೋಧನ ಹುಡುಕಬೇಕು ಅಂತ ಪಾಂಡವರು ಸೇರ್ಕೋತಾರೆ. ಉಳಿದ ಆ ಸೈನ್ಯವನ್ನು ಧೃಷ್ಟದ್ಯುಮ್ನ ಇತ್ಯಾದಿಗಳು, ಸೃಂಜಯ ಇತ್ಯಾದಿ ವೀರರಿರ್ತ ಅವರು ನಾಶ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವನು ಮುಗಿಸ್ಕೊಂಡು. ಪಾಂಡವರಿಗೆ ಇರೋವಂಥ ಗುರಿ ಏನು ಅಂದರೆ ದುರ್ಯೋಧನ ಹುಡುಕೋದು. ಏಕೆ ಅಂತಂದರೆ ಏನೇ ಸೋಲ್ ಬಂದಿರಬಹುದು, ಕೊನೆಯ ವಿಕೆಟ್ ಬೀಳೋ ತನಕ ಮುಗಿಯೋಲ್ವಲ್ಲ ಪಂದ್ಯ. ಹಾಗೆ ದುರ್ಯೋಧನ ಮುಗಿಸ್ಬೇಕು. ಅವನೇನು ಕೊನೆಯವನಾದರೂ ವೀರನೇ ಅವನು ಇರಲಿ. ಈ ಕಡೆ ಸಂಜಯ ಧೃತರಾಷ್ಟ್ರನ ಕಥೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನು ಕಥೆ ಹೇಳ್ತಾ ಇರುವಂತಹ ಸಂಜಯ ಧೃತರಾಷ್ಟ್ರನ ಹತ್ರ, ನಾನು ಯುದ್ಧ ಭೂಮಿಗೆ ಸ್ವತಃ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವನ ಅನುಮತಿಯನ್ನು ಪಡ್ಕೊಂಡು ಹೊರಡ್ತಾನೆ.
ನಮ್ಮ ಎಸ್.ಎಲ್. ಭೈರಪ್ಪನವರು ಪರ್ವ ಬರೆದಿದ್ದಾರೆ. ಅದರಲ್ಲಿ ಸಂಜೆಯ ದಿನ ಹೋಗಿ ಬರೋ ಹಾಗೇನೆ ಅಲ್ಲಿ ಏರ್ಪಾಡು. ದಿವ್ಯ ದೃಷ್ಟಿ ಏನು ಅಲ್ವಲ್ಲ, ಹಾಗಾಗಿ ಅವನ ದಿನ ಬೆಳಗ್ಗೆ ಹೋಗಿ ಯುದ್ಧವನ್ನೆಲ್ಲ ನೋಡಿಕೊಂಡು ಎಲ್ಲಾದ್ರದ್ದು ವಿಷಯ ಸಂಗ್ರಹ ಮಾಡ್ಕೊಂಡು ಬಂದು ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸೋದು, ಆ ಕ್ರಮ ಅಲ್ಲಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಮೀಡಿಯಾಗಳು ಇದ್ದ ಹಾಗೆ ಬೇರೆ ಬೇರೆ ಚಾನೆಲ್ಗಳು ಇರ್ತಾವಲ್ಲ, ನ್ಯೂಸ್ ಚಾನೆಲ್ಸ್ ಅಂತೀವಿ ನಾವು, ಅವರು ಸುದ್ದಿ ಸಮಾಚಾರ ಕೊಡೋರು ಆ ರೀತಿ. ಅದಕ್ಕೆ ಅವರು ಯಾವ್ಯಾವ ರೀತಿಯ ಲಕ್ಷಣಗಳನ್ನು, ಗುಣಗಳನ್ನು, ಯಾವ ರೀತಿಯ ಅವರು ನಡವಳಿಕೆ ಕಾಣಿಸುತ್ತೋ ಹಾಗೆ ಸಂಜೆಯಲ್ಲೂ ಅವರು ತೋರಿಸ್ತಾರೆ. ಇರಲಿ, ಭೀಮಾರ್ಜುನರು ದುರ್ಯೋಧನನ್ನ ಹುಡುಕೊಂಡು ಹೋಗ್ತಾರವ್ರು ಎಲ್ಲ ಕಡೆ. ಧರ್ಮರಾಜ ಹೇಳ್ತಾನೆ, ನೋಡಪ್ಪ ಅವನು ಎಲ್ಲಿದ್ದಾನೆ ಹುಡುಕಿ, ಅವನು ಸಿಗದೇನೆ ನಾವು ಯುದ್ಧವನ್ನ ಗೆದ್ದಂತೆ ಆಗೋದಿಲ್ಲ. ಪಾಪ ಹುಡುಕ್ತಾರವರು ಸಿಗ್ತಾ ಇಲ್ಲ, ಅದಕ್ಕೆ ಕೋಪ ಬಂದ್ಬಿಡುತ್ತೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಎದುರುಗಡೆ ಶಕುನಿಯ ಸೈನ್ಯ ಬಂತು. ಶಕುನಿ ಬಿಡ್ತಾನ, ದುರ್ಯೋಧನ ಆಮೇಲೆ ಹುಡುಕಿರಂತೆ, ಮೊದಲು ನನ್ನ ಜೊತೆ ಯುದ್ಧ ಮಾಡಿ ಅಂತಾನವನು. ಅವನೇ ಸೇನಾಧಿಪತಿ ಅಂತೇನಲ್ಲ, ಆದರೆ ಯುದ್ಧ ಮಾಡ್ತಾನೆ. ಸಹದೇವ ಮತ್ತೆ ಶಕುನಿಗೆ ಯುದ್ಧ ಶುರು ಆಗ್ಬಿಡುತ್ತೆ. ಸಹದೇವ ಹೇಳ್ತಾನೆ, ಜ್ಞಾಪಿಸ್ಕೊಳ್ಳೋ, ನಾನು ಮರೆಯೋದಿಲ್ಲ, ನೀನು ಅವತ್ತು ಆಡಿದಂತಹ ಆ ಮೋಸದ ದ್ಯೂತ, ನಾನದನ್ನು ಮರೆಯೋದಿಲ್ಲ. ಆಮೇಲೆ ನಿನಗೆ ಪತತ್ರಿ ಅನ್ನೋದು ಇನ್ನೊಂದು ಹೆಸರು ಅಂತಾನೆ. ಪತತ್ರಿ ಅಂತಂದರೆ ರೆಕ್ಕೆ ಇರುವಂಥದ್ದು ಅಂತ. ರೆಕ್ಕೆ ಇರೋದು ಅಂದರೆ ಪಕ್ಷಿ, ಹಕ್ಕಿ. ಶಕುನಿ ಅಂದ್ರೂ ಒಂದರ್ಥ ಪಕ್ಷಿನೇ. ಶಕನ ಹೇಳುವ ಪಕ್ಷಿಗೆ ಶಕುನಿ ಅಂತ ಹೆಸರು. ಅದಕ್ಕೆ ನಿನಗೆ ಮತ್ತೊಂದು ಹೆಸರು ಪತತ್ರಿ ಅಂತ ಅವನು ಹೇಳ್ತಾನೆ. ಸಹದೇವ ಕೋಪದಿಂದ, ಸಹದೇವ ಬಹಳ ಕೋಪಿಷ್ಠನೇ ಹೌದು, ಅವನು ಅವತ್ತೇ ಪ್ರತಿಜ್ಞೆ ಮಾಡಿರ್ತಾನೆ, ಶಕುನಿ ನಾನು ಸಾಯಿಸ್ತೀನಿ ಅಂತ. ಇವಾಗ ಅಸ್ತ್ರ ಪ್ರಯೋಗ ಮಾಡಿ ಅವನ ರಥವನ್ನು ಧ್ವಂಸ ಮಾಡ್ತಾನೆ. ಅವರವರ ಮಟ್ಟಕ್ಕೆ ತಕ್ಕಂತಹ ಪಾಂಡವರಿಂದ ವೀರರು ಅವರನ್ನು ಸಾಯಿಸೋದು, ಆ ಥರ. ಭೀಮ ದುರ್ಯೋಧನಿಗೆ, ಕರ್ಣನಿಗೆ ಅರ್ಜುನ, ಆ ಮಟ್ಟದವ್ರದ್ದು. ಈಗ ಶಕುನಿಗೆ ಸಹದೇವ. ಆಗ ಶಕುನಿ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ರಥ ಹೋದ್ರೆ ಹೋಯ್ತು ಅಂತ. ಆವಾಗ ಅವನು ಹೇಳ್ತಾನೆ, ಓ ಪರವಾಗಿಲ್ಲ ಕಣು ಸಹದೇವ, ವ್ಯಂಗ್ಯ ಮಾಡ್ತಾನೆ, ಜೂಜ್ ಬಿಟ್ಟು ಯುದ್ಧ ಬೇರೆ ಮಾಡ್ತೀಯ ನೀನು, ಓ ಪರವಾಗಿಲ್ಲ ಅಂತ. ಹೀಗೆ ಇವರಿಬ್ಬರ ಮಧ್ಯೆ ಯುದ್ಧ ಆಗ್ತಿರ್ಬೇಕಾದ್ರೆ ಸಹದೇವ ಒಂದು ಶಕ್ತಿಯಾಯುಧ ಅವನ ಹತ್ರ ಇರುತ್ತೆ. ಆ ಶಕ್ತಿಯಾಯುಧದಿಂದ ಹೊಡೆದು ಬಿಡ್ತಾನೆ. ಅದು ಎಷ್ಟು ಜೋರು ಅಂತಂದರೆ ಶಕುನಿಗೆ ಅದನ್ನು ತಡೆಯೋಕೆ ಆಗೋದೇ ಇಲ್ಲ. ಅವನ ಎದೆಯನ್ನು ಇರಿದುಕೊಂಡು ಅದು ಹೊರಗಡೆ ಬಂದುಬಿಡುತ್ತೆ. ಅಲ್ಲಿಗೆ ಶಕುನಿಯ ಕಥೆ ಮುಗೀತು. ಆಮೇಲೆ ಅವನ ಸೈನ್ಯ ಒಂದಿಷ್ಟಿತ್ತಲ್ಲ, ಅದನ್ನೆಲ್ಲ ಇವನು ಮುಗಿಸ್ತಾನೆ. ಹಾಗೆ ಮುಗಿಸ್ತಿದ್ದಾಗ ಇವರುಗಳೇನೋ ದುರ್ಯೋಧನ ಹುಡುಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಿದ್ದಾರೆ. ಆದರೆ ಈ ಸೈನ್ಯದವರು ದುರ್ಯೋಧನ ಹುಡುಕೊಂಡು ಹೋಗಿ ಭಯಕ್ಕೆ, ಅಲ್ಲಿ ದುರ್ಯೋಧನ ಆ ಕಡೆ ಎಲ್ಲೋ ಇರ್ತಾನೆ, ಅವನನ್ನ ನೋಡಿ ಶರಣಾಗಿ ಅವನಿಗೆ ದಯವಿಟ್ಟು ನಮ್ಮನ್ನು ಕಾಪಾಡು ಅಂತಂತಾರೆ. ಹಾಗಾಗಿ ದುರ್ಯೋಧನ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಅವನು ಎಷ್ಟು ಕೋಪದಲ್ಲಿ ಯುದ್ಧ ಮಾಡ್ತಾನೆ ಅಂತಂದರೆ ಸಹದೇವ ಕೂಡ ಹಿಂದಕ್ಕೆ ಹೋಗಬೇಕಾಗತ್ತೆ. ಸಹದೇವನಿಗೆ ಅವನ ಎದುರಲ್ಲಿ ನಿಲ್ಲೋಕ್ಕಾಗೋದಿಲ್ಲ. ಈ ಕೋಪದಿಂದ ಅಲ್ಲಿ ಬಂದಂತಹ ಭೀಮ ಆನೆಗಳನ್ನೆಲ್ಲ ಮೆಟ್ಟಿ, ಆನೆಗಳನ್ನೆಲ್ಲ ಮುಗಿಸಿ ಶತ್ರು ಸೈನ್ಯವನ್ನೇ ಮುಗಿಸ್ತಾ ಹೋಗ್ಬಿಡ್ತಾನೆ. ಆಯ್ತು. ಹೀಗಾಗ್ತಾ ಇಂತಹ ಭಯಂಕರ ಯುದ್ಧ ಆಗೋದ್ರಿಂದ ಕೊನೆಗೆ ಸೈನ್ಯ ಅನ್ನೋದು ಏನೂ ಉಳಿಯೋದೇ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಸೈನ್ಯದ ಯಾವುದೂ ಉಳಿಯೋಲ್ಲ. ಈಗ ದುರ್ಯೋಧನ ಒಬ್ಬಂಟಿ ಆಗಿದ್ದಾನೆ. ಇವನು ಅಶ್ವತ್ಥಾಮ ಆ ಕಡೆ ಎಲ್ಲೋ ಇದ್ದಾನೆ, ಇವನಿಗೆ ಗೊತ್ತಿಲ್ಲ. ಕೃತವರ್ಮ ಅಲ್ಲೆಲ್ಲೋ ಇದ್ದಾನೆ, ಕೃಪಾಚಾರ್ಯ ಎಲ್ಲೋ ಇದ್ದಾರೆ. ಹೀಗಾಗಿ ದುರ್ಯೋಧನ ತನ್ನ ರಾಜವೈಭವವನ್ನೆಲ್ಲ ಮರೆತು ಬಿಟ್ಟು, ಅಲ್ಲಿ ಎಲ್ಲಿದೆ ರಾಜವೈಭವವೂ ಇಲ್ಲ, ಒಬ್ಬನೇ ಪೂರ್ವ ದಿಕ್ಕಿನಲ್ಲಿ ಹೋಗೋಕ್ಷ ಮಾಡ್ತಾನೆ. ನಾತಿತು ದೂರಂ ತಥೋ ಗತ್ವಾ ಪದ್ಭ್ಯಾಮೇವ ನರಾಧಿಪ. ಇದು ವ್ಯಾಸರ ಮಾತು. ನರಾಧಿಪ ರಾಜನಾದವನು ಹೇಗೆ ಹೋಗಬೇಕು, ಇಲ್ಲಿ ಹೇಗೆ ಹೋಗ್ತಿದ್ದಾನೆ? ಪದ್ಭ್ಯಾಮೇವ, ಬರೀ ಕಾಲಲ್ಲಿ ಹೋಗ್ತಾ ಇದ್ದಾನೆ, ಕಾಲ್ನಡಿಗೆ. ಅವನಿಗೆ ಈಗ ಏನೂ ಇಲ್ಲ, ಅದಕ್ಕೆ ರಾಜವೈಭವ ಬಿಟ್ಟು. ಅದಷ್ಟನ್ನು ಪದ್ಭ್ಯಾಮೇವ ಅನ್ನೋ ಒಂದೇ ಶಬ್ದದಲ್ಲಿ ವ್ಯಾಸರು ತಿಳಿಸ್ತಾ ಇದ್ದಾರೆ. ನ ಅತಿ ದೂರಂ ತಥೋ ಗತ್ವಾ, ನ ಅತಿ ದೂರಂ, ಬಹಳ ದೂರ ಏನು ಹೋಗಿಲ್ಲ, ಸ್ವಲ್ಪ ದೂರ. ಪಂಪ್ನಲ್ಲಾಗಲಿ ಕುಮಾರವ್ಯಾಸನಲ್ಲಾಗಲಿ ರನ್ನನಲ್ಲಿ ವಿಶೇಷವಾಗಿ ಅವನು ಹೋಗುವಂತಹ ವಿವರಣೆ ಅದ್ಭುತವಾಗಿದೆ. ಯಾಕೆಂತಂದರೆ ರನ್ನನ ಗದಾಯುದ್ಧ ಹಳೆದ ನೆನೆಸ್ಕೊಳ್ಳೋ ಕ್ರಮದಲ್ಲಿ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್, ಸಿಂಹಾವಲೋಕನ ಕ್ರಮ ಅದರಲ್ಲಿ ಇರೋದ್ರಿಂದ ಇವನು ಹೋಗ್ತಾ ಎಲ್ಲನೂ ನೆನೆಸ್ಕೊಳ್ಳೋದು ಎಲ್ಲ ಬರುತ್ತೆ.
ಅವನು ಹೃದಯ ವಿದ್ರಾವಕ ವಿವರಣೆ ಅದು. ಅವನಿಗೆ ಮರುಳುಗಳು ಅಂದರೆ ಪಿಶಾಚಿಗಳು ಸಿಗ್ತವೆ. ಅವುಗಳು ಆ ಮಾಂಸವನ್ನು ಕಿತ್ತು ತಿನ್ನೋದಕ್ಕೆ ಜಗಳ ಮಾಡಿಕೊಂಡು ಎಲ್ಲ ಇರ್ತವೆ. ಅವುಗಳು ಇವನನ್ನು ಬೇರೆ ಗೇಲಿ ಮಾಡೋದು. ಇವನು ಒಬ್ಬೊಬ್ಬರನ್ನಾಗಿ ಗುರುವಿನ ದ್ರೋಣರ ದೇಹವನ್ನು ನೋಡ್ತಾನೆ, ತನ್ನ ತಮ್ಮಂದಿರ ದೇಹಗಳನ್ನು ನೋಡ್ತಾನೆ, ಕರ್ಣನ ದೇಹವನ್ನು ನೋಡ್ತಾನೆ. ಕರ್ಣನ್ ನೋಡಿದ ಮೇಲೆ 10 ಪದ್ಯಗಳಲ್ಲಿ ಕರ್ಣನ ವಿಷಯ ವಿವರಿಸ್ತಾನೆ. ದುಶ್ಯಾಸನ ನೋಡ್ತಾನೆ. ಏನು ದುಶ್ಯಾಸನಲ್ಲಿ ಎದೆಯೆಲ್ಲ ಬಗದ್ ತೆಗೆದು ಬಿಟ್ಟಿದ್ದಾನೆ, ಅಲ್ಲಿ ಏನೂ ಉಳಿದೇ ಇಲ್ಲ, ಕರುಳಿಲ್ಲ, ಇದಿಲ್ಲ, ರಕ್ತ ಅಂತೂ ಹೋತೆ ಹೋಗಿದೆ, ಏನೂ ಇಲ್ಲ. ಅದು ಒಂದು ಪದ್ಯವನ್ನು ನೋಡಬಹುದು ಆ ಸೊಗಸಿಗೆ. ಅವನು ಹೇಳ್ತಾ, ಅಯ್ಯೋ ದುಶ್ಯಾಸನ, ನನ್ನ ತಮ್ಮ, ಏನೋ ಇದು, ನೀನು ಪಂಚತ್ವವನ್ನು ಹೊಂದಿಬಿಟ್ಟಿಯಲ್ಲಪ್ಪ ಅಂತಾನೆ. ಪಂಚತ್ವ ಹೊಂದೋದು ಅಂದರೆ ಮರಣ ಹೊಂದೋದು ಅಂತ ಒಂದರ್ಥ. ಇವನು ಇನ್ನೊಂದು ಥರ ದುರ್ಯೋಧನ ಅದನ್ನ ವರ್ಣಿಸ್ತಾನೆ. ಹೇಗೆ ಅಂತಂದರೆ, ನಿಜ ಜೀವಂ ಪರಲೋಕದೊಳ್, ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್, ನಿಜ ರಕ್ತಂ ರಿಪುಕುಕ್ಷಿಯೊಳ್, ನಿಜ ಶಿರಂ ನಕ್ತಂಚರೀ ಹಸ್ತದೊಳ್, ನಿಜ ಕಾಯಂ ಕುರುಭೂಮಿಯೊಳ್ ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮಗದೆಯಿಂ ಪಂಚತ್ವಮಂ ಹೊರ್ದಿದೈ. ನಿನ್ನ, ನಿಜ ಅಂದರೆ ತನ್ನ ಅಂತ, ಇಲ್ಲಿ ನಿನ್ನ ಅನ್ನೋ ಅರ್ಥದಲ್ಲಿ. ನಿನ್ನ ಜೀವ ಪರಲೋಕಕ್ಕೆ ಹೋಯಿತು, ನಿನ್ನ ದೇಹದ ಮಹಾಮಾಂಸ ಪಿಶಾಚಿಯ ಬಾಯೊಳಗೆ ಹೋಯಿತು. ನಿಜ ರಕ್ತ, ನಿನ್ನ ರಕ್ತ ಶತ್ರುವಿನ ಹೊಟ್ಟೆಗೆ ಅಂದರೆ ಭೀಮನ ಹೊಟ್ಟೆಗೆ ಹೋಯಿತು. ನಿನ್ನ ತಲೆ ಪಿಶಾಚಿಗಳ ಕೈಗೆ, ನಕ್ತಂಚರಿ ರಾತ್ರಿಯೊಳಗೆ ಓಡಾಡೋ ಅವರ ಕೈಗೆ ಹೊರಟೋಯ್ತು. ನಿಜ ಕಾಯಂ, ನಿನ್ನ ದೇಹ ಕುರುಭೂಮಿಯೊಳ್, ಈ ಭೂಮಿಯಲ್ಲಿ ಕುರುಭೂಮಿಯಲ್ಲಿ ನೆಲೆಸಿದ್ರೆ ಏನಾಯಿತು, ಗಾಂಧಾರಿಯ ಮಗನಾದಂತಹ ದುರ್ಯೋಧನ ತಮ್ಮನಾದಂತಹ ದುಶಾಸನ ಭೀಮನ ಭೀಮಗದೆ, ಭೀಮ ಅಂದರೆ ಭಯಂಕರ ಗದೆ, ಭೀಮನ ಭಯಂಕರ ಗದೆಯಿಂದ ನೀನು ಪಂಚತ್ವವನ್ನು ಪಡೆದು ಬಿಟ್ಟೆ ಅಂತ ಹೇಳ್ತಾನೆ. ಹೀಗೆ ಒಳ್ಳೆಯ ಅದ್ಭುತವಾದ ಪದ್ಯಗಳಲ್ಲಿ ರನ್ನ ಆ ವರ್ಣನೆಯನ್ನು ಮಾಡ್ತಾನೆ. ಅವನಿಗೆ ಆಗುವಂಥ ದುಃಖ, ನೋವು ಎಲ್ಲ. ಕಥೆ ಹೇಳ್ತಾ ಇರುವಂಥ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳ್ತಿದ್ದಾರೆ, ನೋಡು, ಈಗ ದುರ್ಯೋಧನ ಸೇನೆಯಲ್ಲಿ ಉಳಿದಿರೋರು ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ, ದುರ್ಯೋಧನ ಒಬ್ಬ ಇದ್ದಾನೆ. ಇದು ನೋಡಪ್ಪ, ಇದೇನೆ ಯಾರಿಗೆ ದೈವಿ ಕೃಪೆ ಇಲ್ವೋ ಅವರ ಗತಿ ಇಷ್ಟೇ. ಎಂಥ ಹಣೆ ಬರ. ಅದು ಹೇಳಿದ್ರು ನಿಜ, ಪಾಂಡವರಿಗೆ ದೈವ ಕೃಪೆ ಇದೆ, ಅದು ನಿಜ, ಕೃಷ್ಣನ ಕೃಪೆ ಇದೆ. ಆದರೆ ಅವರು ತಾನೇ ಏನು ಸಂತೋಷವಾಗಿರೋಕ್ಕೆ ಸಾಧ್ಯ? ಈಗಲ್ದಿದ್ರು ನಾವು ಆಮೇಲೆ ನೋಡ್ತೀವಿ ಯುದ್ಧದ ಭೀಕರ ಪರಿಣಾಮ ಅಂಥದ್ದು. ಆಮೇಲೆ ಅವ್ರ ಮಕ್ಕಳನ್ನು ಕಳ್ಕೊಂಡ್ಬಿಡ್ತಾರಲ್ಲ, ರಾಜ್ಯ ಸಿಕ್ತು ಸರಿ, ಎಲ್ಲ ಮಕ್ಕಳನ್ನು ಕಳ್ಕೊಂಡು ಎಷ್ಟು ಸಮಾಧಾನವಾಗಿರೋಕ್ಕೆ ಸಾಧ್ಯ? ಇರಲಿ. ಆ ಕಡೆ ಸಂಜಯ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ನಾನೇನು ಸ್ವಂತ ನೋಡಿ ಬರ್ತೀನಿ ಬಂದ್ಬಿಟ್ಟ. ಆದರೆ ಬಂದರೆ ಹೆಂಗಾಯ್ತಂತೆ ಅಂದರೆ, ಮೃತ್ಯುವೇ ಸಂಜಯನನ್ನು ಇಲ್ಲಿ ಕರ್ಕೊಂಡು ಬಂದಂಗೆ ಆಯ್ತಂತೆ. ಒಂದೊಂದ್ಸಲ ಹೇಳೋದುಂಟು, ಯಾವುದಾದ್ರೂ ಅಪಘಾತದಲ್ಲಿ ಹೋದರೆ, ಆ ಬಸ್ಸಲ್ಲೋ ಇನ್ನೊಂದರಲ್ಲೋ ಹೋದರೆ, ಅಯ್ಯೋ ಮೃತ್ಯುವೇ ಕರ್ಕೊಂಡು ಹೋಗ್ಬಿಡುತ್ತೆ ಆ ವಾಹನದಲ್ಲಿ ಅಂತ ಹೇಳೋ ಹಾಗೆ ಇಲ್ಲಿ ಮೃತ್ಯುವೇ ಕರ್ಕೊಂಡು ಬಂದಂಗೆ ಆಗೋಯ್ತು. ಧೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಇವನನ್ನು ನೋಡ್ಬಿಡ್ತಾನೆ. ಯಾರು ಏನು ಅಂತೇನು ಗೊತ್ತಾಗೋದಿಲ್ಲ. ಸಾತ್ಯಕಿಗೆ ಅವನು ಹೇಳ್ಬಿಡ್ತಾನೆ ದೃಷ್ಟಿ ನೋಡಿ, ಇವನು ಯಾರೋ ಯುದ್ಧದಲ್ಲಿ ಶತ್ರು ಪಕ್ಷದ ಉಳಿಸೋ ಕ್ರಮ ಇಲ್ಲ ಯಾವಾಗ್ಲೂ, ಅದು ಸಹಜ. ಅದಕ್ಕೆ ಅವನು ಹೇಳ್ತಾನೆ, ಮುಗಿಸೋ ಅವನನ್ನ, ಯಮನ ಊರಿಗೆ ಕಳಿಸೋ ಅಂತ. ತಕ್ಷಣ ಸಾತ್ವಿಕಿ ಕತ್ತಿ ತೊಗೊಂಡ್ಬಿಡ್ತಾನೆ. ಸಾತ್ವಿಕಿ ಸ್ವಲ್ಪ ಆ ಥರ ಮಾಡೋನೇನೆ, ಇವನ ತಲೆ ಹಿಂದೆ ಕತ್ತಿ ಇಟ್ಕೊಂಡ್ಬಿಟ್ಟು ಅವನನ್ನು ಕಡಿಯೋದಕ್ಕೆ ಹೋಗ್ಬಿಡ್ತಾನೆ. ಪಾಪ ಸಂಜಯ ಯುದ್ಧ ಬರೋನಲ್ಲ, ಕೈಯಲ್ಲಿ ಕತ್ತಿ ಇಲ್ಲ, ಎಂಥದ್ದು ಇಲ್ಲ, ಅವನಿಗೆ ಯುದ್ಧದವನು ಅಲ್ಲ ಅವನು. ಅವನೇನೇ ಆಗಲಿ ಅವನು ಸುದ್ದಿ ಕೊಡೋವನು ಅಷ್ಟೇನೆ. ಪ್ರಾಣವೇ ಹೋಗ್ಬಿಡುತ್ತೆ ಅವನಿಗೆ. ಅಷ್ಟರಲ್ಲಿ ವ್ಯಾಸರು ಸರಿಯಾಗಿ ಬಂದ್ಬಿಟ್ಟು ಇವನ ಕತ್ತಿನ ಎಳ್ಕೊಂಡ್ಬಿಟ್ಟು, ಅಯ್ಯೋ ಏನೋ ಸಂಜೆಯ ದುಷ್ಟನೇನೋ ಅಲ್ಲಪ್ಪ, ನನ್ನ ಶಿಷ್ಯ ಅವನು, ಅವನನ್ನು ಕೊಲ್ಬಹುದೇನಪ್ಪ ನೀವು ಅಂದಾಗ, ಓ ಹೌದಾ ಸರಿ, ಅವನು ಯುದ್ಧದಲ್ಲಿ ಭಾಗವಹಿಸಿದವನಲ್ಲಪ್ಪ, ಅವನನ್ನು ಯಾಕೆ ಕೊಲ್ತೀರಾ ನೀವು ಅಂತ. ಅದಕ್ಕೆ ಧೃಷ್ಟದ್ಯುಮ್ನ ಹೌದಾ ಅಂತ. ಸಾತ್ವಿಕನು ಹೌದಾ, ನಿಮ್ಮ ಶಿಷ್ಯನ ಅವನು, ಹಾಗಾದರೆ ತಪ್ಪಾಯಿತು ನಾ ಮಾಡಿದ್ದು ಅಂದ್ಬಿಟ್ಟು ಬಿಟ್ಟಂತೆ. ಪುಣ್ಯ ಆ ಕ್ಷಣದಲ್ಲಿ ಬಂದರೂ ಕಾಪಾಡಿದರು. ಅದಕ್ಕೆ ಅವನಿಗೆ ನೋವಾಯಿತು, ಮನಸ್ಸಿಗೆ ಭಯ, ಭೀತಿ, ಮತ್ತೆ ಮನಸ್ಸಿಗೆ ನೋವು, ದುಃಖ ಎಲ್ಲ ಆಯಿತು. ಆವಾಗ ಅವರು ಹೇಳಿದ್ರಂತ ವ್ಯಾಸರು ಸಮಾಧಾನ ಮಾಡಿ, ಇಲ್ಲಪ್ಪ ಹೋಗಪ್ಪ ನೀನು, ಪರವಾಗಿಲ್ಲ. ಯುದ್ಧದ ವೀಕ್ಷಕ ವಿವರಣೆ ಎಲ್ಲ ಕೊಡೋದು ನಿಜ ಸುಲಭ, ಆದರೆ ಯುದ್ಧ ಭೂಮಿಯಲ್ಲಿರೋದು ಅಷ್ಟು ಸುಲಭವಲ್ಲ. ಸಂಜಯ ಹುಡುಕೊಂಡು ಹೋಗ್ತಾನೆ. ಅದು ಕುರುಧರೆಯೊಳ್ ಕುರುಪತಿಯನ್ ಅರಸಿದಂ ಅಂತ ಒಂದು ಮಾತು ಬರುತ್ತೆ, ಅದ್ಭುತವಾದ ಮಾತು. ಕುರುಧರೆ ಕೌರವನ ದೇಶ ಅದೋ,
ಕೌರವನ ಜಾಗ, ಕೌರವನ ರಾಜ್ಯದಲ್ಲಿ ರಾಜನನ್ನು ಹುಡುಕೋದು ಕಷ್ಟ ಆಗಬಾರ್ದು, ಇದ್ದೇ ಇರಬೇಕು. ಆದರೆ ಕುರುಧರೆಯೋ ಕುರುಪತಿಯನ್, ಅದರಲ್ಲೇ ಕುರುಗಳ ರಾಜನನ್ನು ಹುಡುಕ್ಬೇಕಾಯ್ತು ಅಂತಂದ್ರೆ ರಾಜನ ಪರಿಸ್ಥಿತಿ ಏನಾಗಿದೆ ನೋಡಿ. ಅವನನ್ನು ಹುಡುಕಬೇಕು, ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವನ ರಾಜ್ಯದಲ್ಲೇ ಅವನನ್ನು ಹುಡುಕ್ಬೇಕು. ಸಂಜೆ ಮುಂದೆ ಹುಡುಕೊಂಡು ಹೋಗ್ತಾನೆ. ದೂರದಲ್ಲಿ ಯಾರೋ ಒಬ್ಬ ಏಕಾಂಗಿಯ ಹೋಗ್ತಿರೋದು ನೋಡ್ತಾನೆ. ದೂರದಲ್ಲಿ ವ್ಯಾಸರು ಹೇಳ್ತಾರೆ, ದುಃಖ ಸಂತಪ್ತ ಹೃದಯೋ ದೃಷ್ಟ್ವಾ ರಾಜನ್ ಬಲಕ್ಷಯಂ. ರಾಜ ಬಲಕ್ಷಯಂ, ಬಲ ಅಂದರೆ ಸೈನ್ಯ ಕರಗೆ ಹೋಗ್ಬಿಟ್ಟಿದೆ. ಅದನ್ನು ನೋಡಿ ದುಃಖ ಸಂತಪ್ತ ಹೃದಯೋ, ಬಹಳ ದುಃಖ ಮತ್ತು ನೋವು ಹಾಗೆ ಅಂತಹ ಮನಸ್ಸಾಗಿ ಅವನು ಹೋಗ್ತಿದ್ದ ಅಂಥವನು ಹೋಗ್ತಾ ಇರೋ ನೋಡ್ತಾನೆ. ಹೇಗೆ ಹೋಗ್ತಿದ್ದಾನೆ ಅನ್ನೋದನ್ನ ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಯುದ್ಧ ಭೂಮಿಯ ಭೀಕರ ದೃಶ್ಯ ಅದು. ಅಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ, ಅವರ ಹೊಟ್ಟೆಯಿಂದ ಕರುಳೆಲ್ಲ ಹೊರಗೆ ಬಂದ್ಬಿಟ್ಟಿದೆ. ಅದು ಅವನ ಕಾಲಿಗೆ ಸುತ್ತಕೋತಾ ಇತ್ತಂತೆ. ಆಮೇಲೆ ಎಲ್ಲ ಕಡೆ ಮಾಂಸ, ರಕ್ತ, ಮಾಂಸದಿಂದ ಬಂದಂಥ ಕೊಬ್ಬು ಎಲ್ಲ ಇರುತ್ತೆ. ಅವುಗಳ ಮಾಂಸದ ತುಂಡು ಮೇಲೆ ಕಾಲು ಜಾರ್ತಾ ಇದೆಯಂತೆ. ಅದ್ರ ಮೇಲೆ ಆ ಕಡೆ ಆನೆಗಳ ದೇಹಗಳು, ಆ ಆನೆ ರಾಶಿ ಮೇಲೆ ಅಲ್ಲೂ ಜಾರಬಂಗಾಗುತ್ತೆ. ಅದಕ್ಕೆ ತನ್ನ ಗದೆಯನ್ನೇ ಊರೆಗೋಲ್ ಥರ, ಹೀಗೆ ವಾಕಿಂಗ್ ಸ್ಟಿಕ್ ಅಂತೀವಲ್ಲ ಹಾಗೆ, ಅದನ್ನು ಇಟ್ಕೊಂಡು ಸಾಗುತ್ತಾ ಇದ್ದಾನೆ. ಮುಂದಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ನೋಡಿದ್ರೆ ಆ ಹೆಣಗಳ ಮೇಲೆಲ್ಲ ತಿನ್ನೋದಕ್ಕೆ ಅವುಗಳನ್ನು ಹದ್ದು, ನರಿ, ಕಾಗೆಗಳು ಬಂದು ಕೂತ್ಕೋತಾ ಇವೆ. ಅವುಗಳೆಲ್ಲ ಇದ್ದರೆ ಅದು ಮಧ್ಯೆ ಹೋಗೋದಾಗೆ ಗದೆನ ಬೀಸಿ ಅವುಗಳನ್ನು ಹಾರಿಸ್ಕೊಂಡು ಆ ಕಡೆ ಈ ಕಡೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಬೇಕಾದಷ್ಟು ರಣ ಪಿಶಾಚಿಗಳು, ಅದೊಂದು ಕಲ್ಪನೆ, ಯುದ್ಧ ಭೂಮಿಯಲ್ಲಿ ಪಿಶಾಚಿಗಳು ಬಂದಿರ್ತಾವೆ ಅಂತ, ರಕ್ತ ಕುಡಿಯೋದಕ್ಕೆ ಎಲ್ಲಾನು. ಅವುಗಳು ಬಂದಿವೆ, ಅವುಗಳು ಕುಡಿಯೋಕೆ ಬಂದಿವೆ, ಅವುಗಳನ್ನು ನೋಡ್ತಾನೆ ಅವನು. ಇಲ್ಲಿ ಆನೆಗಳು ಕೆಲವು ಕುಟುಕು ಜೀವ ಉಳಿದು ಬಿಟ್ಟಿದೆ, ಏಟು ಬಿದ್ದಿದೆ, ಕುಟುಕು ಜೀವ ಉಳಿದು, ಅವುಗಳು ಕುಣಿತಾ ಇವೆ. ಆ ಆನೆಗಳು ತಲೆಗಳು ಕುಣಿತಾ ಇವೆ. ಇವನು ಆ ತಲೆಗಳನ್ನು ಹೊಡೆದು ಇದು ಮಾಡಬೇಕು. ಆಮೇಲೆ ಅಲ್ಲಿ ಕೊಳೆತ ಹೆಣಗಳು, ಭಾಳ ದಿನಗಳ ಹಿಂದೆ ಸತ್ತವ್ರದ್ದು ಏನು ಮಾಡೋದು, ಅವುಗಳು ಕೊಳೆತ ಹೆಣಗಳು. ಆಗ ಅಸಹ್ಯ ಪಡ್ತಾ ಹೋಗ್ತಾ ಇದ್ದಾನೆ ಅವನು. ಮೊಣಕಾಲಿಗೆ ಗಾಯ ಆಗ್ಬಿಟ್ಟಿದೆ, ಅಲ್ಲಿ ಅವನಿಗೆ ನೋವು, ಅಂತಹ ಪರಿಸ್ಥಿತಿ. ಅದಕ್ಕೆ ಅಲ್ಲಿ ಬಿದ್ದಂತಹ ಏನು ಮೀನು ಥರ ಬಂದಿರುತ್ತಲ್ಲ ಕೊಬ್ಬು, ಕೆಲವು ಬಿದ್ದಿರುತ್ತೆ ಮನುಷ್ಯರದ್ದು, ಅದನ್ನೇ ಹಚ್ಕೊಂಡು, ಆ ನೆಣ ಅಂತಾರೆ, ಅದನ್ನು ಹಚ್ಕೊಂಡು ಆಯಾಸದಿಂದ ಬೆವರ್ತಾ ಹೋಗ್ತಾ ಇದ್ದಾನೆ. ಇಂತಹ ಸಂಜಯನನ್ನ ಇವನು, ಇಂತಹ ದುರ್ಯೋಧನನನ್ನ ಸಂಜಯ ನೋಡ್ತಾನೆ. ಭೂತ ಪಿಶಾಚಿಗಳನ್ನು ನೋಡ್ತಾ ಅವನು ಸದ್ಯ ಇದು ಭೂತ ಅಷ್ಟೇ ಅಂದ್ಕೊಂಡು ಆ ಮುಂದೆ ನೋಡ್ತಿರೋ ಕೌರವನ್ ನೋಡಿ, ಅರೆ ಇವನು ಯಾರು, ದುರ್ಯೋಧನ ಥರಾನೇ ಇದಾನಲ್ಲ ಅಂತ ನೋಡಿದ್ರೆ ಹೆಂಗೆ ಗುರ್ತಿಡಿಯೋದು? ಛತ್ರ ಇಲ್ಲ, ಚಾಮರ ಇಲ್ಲ, ಸೇವಕರು ಇಲ್ಲ ಸುತ್ತಲೂ. ಇವನು ಕುರುಪತಿನ ಇವನು ಅಂತ ಯೋಚನೆ ಮಾಡ್ತಾನೆ. ಹತ್ರ ಬಂದು ನೋಡಿದ್ರೆ ದುರ್ಯೋಧನೇ. ಅವನು ಹೇಳ್ತಾನೆ, ಅಯ್ಯೋ ಅಪ್ಪ ದುರ್ಯೋಧನ, ಏನು ಇದು? ಸಮುದ್ರದ ದಂಡೆಯವರೆಗೂ ಇರುವ ರಾಜರ ಸಮೂಹದಲ್ಲಿ ನೀನೊಬ್ಬನೇ ಅಂತ ಮುಂಚೆ ಹೇಳೋರು. ಅಂದರೆ ಇಡೀ ಸಾಮ್ರಾಜ್ಯದಲ್ಲಿ ನೀನೊಬ್ಬನೇ ರಾಜ, ಎಷ್ಟು ರಾಜರಿದ್ರು ನೀನೇ ರಾಜ ಅಂತ ಹೇಳ್ತಿದ್ರು. ಈಗ ನಿಜವಾಗಿಯೂ ನೀನು ಒಬ್ಬನೇ ರಾಜ ಆಗ್ಬಿಟ್ಟಿಯಲ್ಲಪ್ಪ, ಅಂದರೆ ಒಬ್ಬನೇ ಏಕಾಂಗಿ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾನೆ. ಎಂಥ ಅರ್ಥ ಆಗ್ಬಿಡ್ತು ಇವತ್ತು. 11 ಅಕ್ಷೋಹಿಣಿ ಸೈನ್ಯ ಹೋಗ್ಬಿಡ್ತೀನಿ ಅಂತ, ದಾಯಾದಿಗಳನ್ನೆಲ್ಲ ಸಾಯಿಸಿದ ಆ ಪಾಪ ಆ ಧರ್ಮರಾಯನಿಗೆ ಬರಲಿ, ಅದರ ಫಲವನ್ನು ಉಣ್ಣಲಿ ಅವನು ಅಂತ ಹೇಳಿ. ಆದರೆ ಒಂದಪ್ಪ, ದೈವದ ವಿರುದ್ಧ ನೀನು ಹೋರಾಡ್ಬಿಟ್ಟೆ. ಕೃಷ್ಣ ಅವರ ಪರ, ಅವನ ವಿರುದ್ಧ ಆದೆ ನೀನು. ಅರ್ಧ ರಾಜ್ಯ ಕೊಡು ಅಂದರೆ ಕೇಳಲಿಲ್ಲ ನೀನು. ಅದನ್ನು ಕೊಡದೆ ಈ ನಿಮ್ಮ ರಾಜವಂಶವನ್ನು, ಕಲ್ಪ ವೃಕ್ಷವನ್ನು ಕತ್ತರಿಸ್ಬಿಟ್ಟಿಯಲ್ಲಪ್ಪ. ಚಂದ್ರನ ತಂಪು ಬೆಳಕನ್ನೂ ನೀನು ತಾಳ್ತಿರ್ಲಿಲ್ಲ, ಚಂದ್ರನ ಬೆಳಕನ್ನೂ ಸಹಿಸೋಕಾಗ್ತಿರ್ಲಿಲ್ವಂತೆ. ಅಂತಹ ತಲೆ ಬಿಸಿಲಿನ ಶಾಖವನ್ನು ತಡೆಯೋ ಹಾಗೆ ಆಯ್ತಲ್ಲಪ್ಪ. ಸುಗಂಧವನ್ನು ಸವಿತಿದ್ದಂಥ ನಿನ್ನ ಮೂಗು ಈ ಕೊಳೆತ ಈ ಹಳೆ ಹೆಣಗಳ ವಾಸನೆಯನ್ನು ನೋಡೋ ಹಂಗಾಯ್ತಲ್ಲಪ್ಪ, ತಗೊಳ್ಳೋ ಹಾಗಾಯ್ತಲ್ಲಪ್ಪ. ಅಂತಹ ಒಳ್ಳೆಯ ಕಲೆಗಾರಿಕೆ ಸಂಗೀತವನ್ನು ಕೇಳುತ್ತಿದ್ದಂತಹ ನಿನ್ನ ಕಿವಿ ಈಗ ಈ ನರಿ ಹದ್ದುಗಳ ಕಿರ್ಚಾಟವನ್ನು, ಕೂಗಾಟವನ್ನು ಕೇಳೋ ಹಂಗಾಯ್ತಲ್ಲಪ್ಪ. ಬೇಕಾದಷ್ಟು ಪದ್ಯಗಳಿವೆ, ತುಂಬ ಸೊಗಸಾಗಿ ಆ ದುಃಖವನ್ನು ಹೇಳ್ತಾನೆ. ಇದೆಲ್ಲ ವಿಧಿಯ ಆಟಪ್ಪ. ನಿನ್ನ ಕಡೆ ಇರುವಂತಹ ಹೆಸರಾಂತ ವೀರರು ಎಲ್ಲರೂ ಹೊರಟೋದ್ರಲ್ಲಪ್ಪ. ಈ ಕೊನೆಗೆ ಉಳಿದವು ನೀನೊಬ್ಬನೇ. ನೀನೇ ಕೆಟ್ಟೆ. ನೀನು ಯಾಕೆ ಕೆಟ್ಟೆ ಅಂತಾನೆ ಅಂದರೆ, ಆ ಕಡೆ ಮರಣ ಆಗ್ಲೂ ಇಲ್ಲ, ವೀರ ಮರಣವೂ ಬಂದಿಲ್ಲ ನಿನಗೆ, ಈ ಕಡೆ ಗೆದ್ದೂ ಇಲ್ಲ, ಯಾವುದೂ ಇಲ್ಲ ನಿನಗೆ.
ಆದರೆ ನಿಮ್ಮ ಕಡೆ ನೀನೊಬ್ಬನೇ ಉಳಿದುಬಿಟ್ಟೆ. ಪಾಂಡವರ ಕಡೆ ನೋಡಿದ್ರೆ 5 ಜನ ಪಾಂಡವರು ಉಳಿದಿದ್ದಾರೆ. ಅವರಲ್ಲಿ ಒಬ್ಬರು ಹೋಗಿಲ್ಲ. ಬೇರೆಯವರು ಹೋಗಿರ್ಬೋದು, ಆದರೆ ಪಾಂಡವರು ಹೋಗಿಲ್ಲ, ಉಳಿದು ಬಿಟ್ಟಿದ್ದಾರೆ. ನಿನ್ನ ಅಣ್ಣ ತಮ್ಮಂದ್ರಲ್ಲಿ, ಅಂದರೆ ತಮ್ಮಂದ್ರು ಅವನಿಗೆ, ನಿಮ್ಮವರಲ್ಲಿ ನೀನೊಬ್ಬನೇ ಉಳಿದಿದೀಯ. ನಾನು ಹೋಗ್ಬಿಟ್ಟು ಏನಪ್ಪ ಹೇಳಲಿ ನಿನ್ನ ಪತ್ನಿಯರಿಗೆ, ನಿನ್ನ ತಂದೆಗೆ, ನಿನ್ನ ತಾಯಿಗೆ ಏನಪ್ಪ ಹೇಳಲಿ? ಗೆದ್ದಾನ್ಲೆ ಅಥವಾ ತಲೆ ಉಳಿಸ್ಕೊಂಡು ಓಡೋದಾನ್ಲೆ? ದ್ರೌಪದಿಯನ್ನು ಅವತ್ತೂ ಅವಮಾನ ಪಡಿಸ್ದೆ. ಕೃಷ್ಣ ಬಂದು 5 ಊರು ಕೇಳಿದರೆ ಅವನಿಗೆ ಕೊಡದೇನೆ ಕೋಪ ತರಿಸ್ದೆ. ಈಗ ಯುದ್ಧದಲ್ಲಿ ನೀನೊಬ್ಬ ಜೀವಚ್ಛವವಾಗಿ ಉಳಿದಿದೆಯಲ್ಲಪ್ಪ, ಜೀವಂತ ಶವವಾಗಿ. ಅದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ, ಸಂಜಯ ಯಾಕಪ್ಪ ಇದನ್ನೆಲ್ಲ ಹೇಳ್ತೀಯ? ಪೂರ್ವ ಜನ್ಮದ ಪುಣ್ಯ ಬತ್ತಿಯೇ ಹೋದರೆ ಏನು ಮಾಡಬೇಕು? ಹೋಯ್ತು, ಪುಣ್ಯವಿಲ್ಲ, ಹೋಯ್ತು ಎಲ್ಲಾನು. ಹಾಗೆ ಅವನು ಹೇಳ್ತಾನೆ. ಆಯಿತು, ಇಷ್ಟೆಲ್ಲ ಇವನು ಹೇಳಿದ್ರೂ ಅವನ ಪರಾಕ್ರಮ ಹೋಗಿಲ್ಲ. ಅವನು ಹೇಳ್ತಾನೆ, ಹಿಂದಿನದು ಯಾಕೆ ಈಗ ಸಂಜಯ? ನನಗೆ ಆ ವೈರ ಹೋಗಿಲ್ಲ ಇನ್ನೂ. ದುಶ್ಯಾಸನನನ್ನು, ನನ್ನ ತಮ್ಮನಾದ ದುಶ್ಯಾಸನ ತಿಂದು ತೇಗಿದಾನಲ್ಲ ಆ ಬಕವೈರಿ, ಆ ಬಕಾಸುರ ವಿಪರೀತ ತಿನ್ನೋನು, ಇವನ ವೈರಿ ಅವನು ಭೀಮ, ಇನ್ನೂ ಚೆನ್ನಾಗಿ ತಿನ್ನೋನು. ಆ ಬಕವೈರಿಯನ್ನ ಅವನ ಹೊಟ್ಟೆಯಿಂದ ನನ್ನ ತಮ್ಮನ್ನ ಹೊರಗೆ ತೆಗಿತೀನಿ, ತಮ್ಮನ ಉದರದಲ್ಲಿ ತೆಗೆವೆನು, ವಿಚಿತ್ರವ ನೋಡು ನೀನೆಂದ. ನನ್ನ ತಮ್ಮನನ್ನು ಹೊಟ್ಟೆಯಿಂದ ತೆಗಿತೀನಿ, ನೋಡು ವಿಚಿತ್ರವನ್ನ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಶಕ್ತಿಶಾಲಿಯಾದಂತಹ ಗದೆ ನನ್ನ ಬಳಿ ಇರಬೇಕಾದ್ರೆ, ಅಂದರೆ ನನ್ನ ಪರಾಕ್ರಮ ಇರಬೇಕಾದ್ರೆ, ಈ ಕುಂತಿ ಮಕ್ಕಳಿಗೆ ನಾನು ಹೆದರ್ತೀನಿಯಾ? ಇಲ್ಲ. ನನ್ನ ಕೋಪ ಕಡಿಮೆ ಆಗೋದಿಲ್ಲ, ನನ್ನ ಧೈರ್ಯ ಕುಗ್ಗೋದಿಲ್ಲ, ನನ್ನ ಶತ್ರುತ್ವ ಒಂದು ಚೂರು ಕ್ಷೀಣಿಸೋದಿಲ್ಲ. ಇವನು ಹೇಳ್ತಾನೆ, ಆಯಿತು, ಏನು ಹೇಳಪ್ಪ ನಿಮ್ಮ ಅಪ್ಪ ಅಮ್ಮಂದ್ರಿಗೆ, ಏನು ಹೇಳು ಅಂತಂದ್ರೆ ಹೇಳ್ತಾನೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಒಂದು ದಿನ ಮುಳುಗ್ತೀನಿ, ಮುಳುಗಿದ್ದು ನಾನು ವಿಶ್ರಾಂತಿ ತಗೊಂಡು ನಾಳೆ ಬಂದು ಪಾಂಡವರನ್ನ ಕೊಲ್ತೀನಿ ಅಂತ ಹೇಳು ಅಂತ. ಸಂಜಯನ ಜೊತೆ ಅಲ್ಲಿಗೆ ಬರ್ತಾನೆ. ಮಹಾ ಸರೋವರ, ಪಕ್ಷಿಗಳು, ತಾವರೆಗಳು ಎಲ್ಲ ಇವೆ. ಆ ತಾವರೆಗಳ ಸುಗಂಧ, ಪಕ್ಷಿಗಳ ಕೂಗು. ದಡಕ್ಕೆ ಬಂದು ಸಂಜಯನ್ ಕರೆದು ಹೇಳ್ತಾನೆ, ಇವತ್ತು ಈ ಕೊಳದ ಮಧ್ಯದಲ್ಲಿ ನಾನು ಕಳಿತೀನಿ, ಜಲಸ್ತಂಭ ವಿದ್ಯೆ ಅಂತ ಹೆಸರು ಅದಕ್ಕೆ. ಈ ಮುಂದೆ 5ರನ್ನು ಗೆದ್ದು ಹಸ್ತಿನಾಪುರಕ್ಕೆ ಬರ್ತೀನಿ ಅಂತ ಹೇಳು ನಮ್ಮ ಅಪ್ಪ ಅಮ್ಮಂಗೆ ಅಂತ. ಹೇಗೆ ಪೂರ್ಣ ಹೋದ್ರೂ ಹೇಗೆ ಧೈರ್ಯ ಇದೆ ಅವನಿಗೆ. ಸಂಜೆ ಅಳ್ತಾ ಕೂತ್ಕೋತಾನೆ. ನೀನು ಅಳ್ತಾ ಕೂತ್ಕೋಬೇಡ ಕಣೋ ಮಾರಾಯ, ಮೊದಲು ಹೋಗು. ನೀನು ಅಳ್ತಾ ಕೂತ್ರೆ ಅವ್ರಿಗೆ ಪಾಂಡವ್ರು ಹುಡುಕೊಂಬಂದ್ರೆ ಸಿಕ್ಕೇ ಬಿಡ್ತೀನಿ ನಾನು. ನೀನು ಇಲ್ಲಿ ಅಳ್ತಿದ್ಯಾ, ನೀನು ಇಲ್ಲಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ, ನಾನಿದ್ದೀನಿ ನೀನು ಗೊತ್ತಾಗುತ್ತೆ, ಹೋಗು ಅಂತ. ನಾಲ್ ಹೋಗು, ಪಾಳೆಯ ಶಿಬಿರನ್ನೆಲ್ಲ ಖಾಲಿ ಮಾಡಿಸಿ ರಾಣಿಯರನ್ನೆಲ್ಲ ಕರ್ಕೊಂಡು ಹೊರಟ್ಬಿಡು. ಆದರೆ ಪಾಂಡವರು ಗೆಲ್ಲೋಗಿ ಬಂದಿದ್ದಾರೆ ಅನ್ನೋದನ್ನೆಲ್ಲ ಹೇಳಬೇಡ, ಭಾನುಮತಿಗೆ ಸಮಾಧಾನ ಮಾಡು ಅಂತಂತಾನೆ. ಸಂಜೆ ಅದೇ ಥರ ಎಲ್ಲರನ್ನೂ ಕರ್ಕೊಂಡು ಸಮಸ್ತ ವಸ್ತುಗಳನ್ನ ಹೇರಿಸ್ಕೊಂಡು ಹಸ್ತಿನಾವತಿ ಕಡೆ ಹೋಗ್ತಾನೆ. ಎಂಥ ಪರಿಸ್ಥಿತಿ ನೋಡಿ, ಅವರೆಲ್ಲ ಹಿಂದೆ ಹೋದ್ರಂತೆ. ಹೆಂಗೆ ಹೋದ್ರು ಅಂತ ವ್ಯಾಸರು ಹೇಳ್ತಾರೆ, ಸಂಭ್ರಾಂತಾಹ ಭೀಮಸೇನ ಭಯಾರ್ಧಿತಾಹ. ಭೀಮನ ಭಯದಿಂದ ಅವರುಗಳು ಹೋದ್ರಂತೆ. ಈ ಕಡೆ ದುರ್ಯೋಧನ ಕೈಕಾಲು ತೊಳೆದು ಆಚಮನ ಮಾಡಿ ಓಂಕಾರ ಜಪಿಸಿ ದೇವತೆಗಳಿಗೆ ನಮಸ್ಕರಿಸಿ ಎಲ್ಲ ಮಾಡಿ ಕೊಳದಲ್ಲಿ ಇಳಿದು ಮಂಡಿ, ಸೊಂಟ, ಹೃದಯ, ಮುಖ, ನೆತ್ತಿಯವರೆಗೆ ನೀರು ಹೋಗೋ ಹಾಗೆ ಮಾಡಿ ಕೊಳದ ಮಧ್ಯದಲ್ಲಿ ಮಲ್ಕೊಂಡಂತೆ ದುರ್ಯೋಧನ. ಇತ್ತ ಸಂಜಯ ಈಗ ಆಗಿರೋದ್ನಲ್ಲಿ ನೆನೆಸ್ಕೊಂಡು ವ್ಯಾಸರನ್ನು ಜ್ಞಾಪಿಸ್ಕೊಂಡು ಹಬ್ಬ ಅವರಿಂದ ಬದುಕದೆ ಅಂದ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮರು ಕಾಣ್ತಾರೆ. ಇವ್ರು ಶತ್ರುಗಳೆಲ್ಲ ತಾನೇ ಅಂತ ಹೆದರ್ಕೊಂಡಂತೆ ಒಂದು ಕ್ಷಣ. ಅಲ್ಲಿಗೆ ಒಂದು ಹಂತ, ಮುಂದಿಂದ ಆಮೇಲೆ ನೋಡೋಣ.